26 ಹಳ್ಳಿ ಗ್ರಾಮ ಬಿಟ್ಬಿಟ್ಟು ಬರೀ ಊರಿಗೆ ಅಧಿಸೂಚನೆ ಹೊರಡಿಸುವಂಥ ತಾರತಮ್ಯ ಏನಿತ್ತು, ಅವರಿಗೆ ಅರ್ಜೆಂಟ್ ಏನಿತ್ತು ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಏನಂದರೆ ಇಲ್ಲಿ ಸಣ್ಣ ಗ್ರಾಮಗಳು ಇವಾಗ ಏನೋ ಅಧಿಸೂಚನೆ ಹೊರಡಿಸವ್ರೆ 3 ಗ್ರಾಮಗಳು, ಅವು ಸಣ್ಣ ಗ್ರಾಮಗಳು. ಇವಾಗ ಮಂಡಳ್ಳಿ ಗ್ರಾಮದಲ್ಲಿ 70 ಎಕರೆ ಇದೆ, ಒಡೆರಹಳ್ಳಿ ಸರ್ವೆ ನಂಬರಲ್ಲಿ ಗ್ರಾಮದಲ್ಲಿ 63 ಎಕರೆ ಇದೆ, ಕೆಂಪೈನಪಾಳ್ಯ ಗ್ರಾಮ ಒಂದು ಮೇಜರಾಗಿ ಒಂದು 387 ಎಕರೆ ಇದೆ. ಅಲ್ಲಿ ಅವ್ರದ್ದು ಇಂಟೆನ್ಷನ್ ಏನಂದರೆ ಕೆಂಪೈನಪಾಳ್ಯ ಭಾಗದಲ್ಲಿ ಪೂರ್ತಿ ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತಕ್ಕಂಥದ್ದು. ಮತ್ತು ಒಡೆರಹಳ್ಳಿ ಸರ್ವೆ ನಂಬರ್ ಇದೆ, ಒಡೆರಹಳ್ಳಿ ಗ್ರಾಮದ ಸರ್ವೆ ನಂಬರ್ ಜಮೀನಿಲ್ಲ, ಅದು ಎಲ್ಲ ಹೊಸರು ಭಾಗಕ್ಕೆ ಸೇರ್ತಕ್ಕಂಥ ಜಮೀನು. ಅದು ಎಲ್ಲ ಅಲ್ಲಿ ಸಣ್ಣ ಹಿಡುವಳಿ ಹೊಂದಿರ್ತಕ್ಕಂಥ ಜಮೀನೇ ಇದೆ ಅಲ್ಲಿ ಇರ್ತಕ್ಕಂಥದ್ದು. ಏನಂದರೆ ಎಲ್ಲ ಒಪ್ಕೊಂಡಿದ್ದಾರೆ ಅಂತಕ್ಕಂಥ ಮನೋಭಾವ ಇದೆ. ಆದರೆ ಅವರು ಹೊರಡಿಸಿರತಕ್ಕಂಥದ್ದು ಇವತ್ತು ಏನು ಇವಾಗ ನೀವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ 1.5 ವರ್ಷದಿಂದ ಅವರು ಕಾನೂನು ಬಾಹಿರವಾಗಿ ಇವತ್ತು ರೈತರ ಬಗ್ಗೆ ದಬ್ಬಳಿಕೆ ಮಾಡಿರ್ತಕ್ಕಂಥದ್ದು. ಯಾರು ಕಾನೂನಾತ್ಮಕವಾಗಿ ಯಾವುದೂ ಕೂಡ ಇವತ್ತು ಮಾಡ್ತಾ ಇಲ್ಲ. 1987ನೇ ಆ್ಯಕ್ಟಲ್ಲಿ ಅಧಿಸೂಚನೆ ಹೊರಡಿಸ್ತಾರೆ, 2013ನೇ ಆ್ಯಕ್ಟಲ್ಲಿ ಪರಿಹಾರ ಕೊಡ್ತೀವಿ ಅಂತ ಇವತ್ತು ಕೂಡ ಹೇಳಿದ್ದಾರೆ. 2013ನೇ ಆ್ಯಕ್ಟಲ್ಲಿ ಪರಿಹಾರ ಕೊಡ್ತೀವಿ ಅಂತ ಅಂದರೆ ಏನು ಹೇಳ್ತದೆ 2013ನೇ ಆ್ಯಕ್ಟು? 80% ಒಪಿನಿಯನ್ ಬೇಕು ಅಂತ ಕೇಳ್ತಿದೆ. ರೈತರ 80% ಒಪಿನಿಯನ್ ಬೇಕು. ಮತ್ತು 80% 90% ಹಸಿರು ಇರೋ ವಲಯದ ಭೂ ಸ್ವಾಧೀನ ಮಾಡಬೇಕು ಅಂತ ಹೇಳ್ತಿದೆ. ಮತ್ತು ಪುನರ್ವಸತಿ ನಿರ್ಮಾಣ ಏನಂದರೆ ಬದಲಿ ಜಾಗ ಫಲವತ್ತಾದ ಏನಿವತ್ತು ಅವಶ್ಯಕತೆ ಇದೆ, ನೀನು ಅಪೋಸಿಷನ್ ಮಾಡ್ಕೊಳ್ಳೇಬೇಕು ಅಂತ ಹೊರಟಾಗ ಬದಲಿ ಜಾಗ ರೈತರಿಗೆ ಬದಲಿ ಜಾಗ ಕೊಡಬೇಕು. ಇದು ಯಾವುದೂ ನಿಯಮಗಳನ್ನ ಎಲ್ಲ ಗಾಳಿಗೆ ತೂರಿ ಇವತ್ತು ಏಕಾಏಕಿ ದಬ್ಬಾಳಿಕೆಯಿಂದ ನೀವು ವಶಪಡಿಸಿಕೊಡ್ತಾ ಇದ್ದೀರ ಹೊರತು ರೈತರನ್ನ ಮನವೊಲಿಸಿ 80% ಒಪಿನಿಯನ್ ತಗೊಂಡು ಇವತ್ತು ನೀವು ಯಾವ ಭೂಸ್ವಾಧೀನ ಮಾಡ್ತಾ ಇಲ್ಲ. ಇದು ರೈತರ ಮೇಲೆ ಮಾಡ್ತಕ್ಕಂಥ ದಬ್ಬಾಳಿಕೆ ಮತ್ತು ರೈತರ ಹೆಸರಿನಲ್ಲಿ ಮರಣ ಶಾಸನವನ್ನು ಬರಿತಾ ಇರ್ತಕ್ಕಂಥದ್ದು ಇವತ್ತು ರಾಜ್ಯ ಸರ್ಕಾರ. ಇವತ್ತು ಮುಖ್ಯಮಂತ್ರಿ ಆಗಿದ್ದೀರಾ, ಉಪಮುಖ್ಯಮಂತ್ರಿ ಆಗಿದ್ದ ಒಂದು ಮಾತು ಹೇಳಿದ್ರಿ. ಇವತ್ತು ನೀವು ಅದನ್ನು ನೋಡಿದ್ರೆ ಡಿ ಸಿ ಆಫೀಸ್ ಮುಂದೆ ನೀವು ರೈತರು ನೀವು ಬೀದಿ ಕುಟ್ಕೊಂಡು ಹೋರಾಟ ಮಾಡಿಕೊಂಡು ಕಿರ್ಚ್ಕೋಬೇಕೇ ಹೊರತು ನನ್ನ ಹತ್ರ ಏನು ಮಾಡ್ಕೊಳಕ್ಕಾಗಲ್ಲ. ನೀವು ನನ್ನ ಭೂಸ್ವಾಧೀನ ಮಾಡ್ಕೊತೀನಿ ಅಂತ ಒಂದು ಕಡೆ ಅಂದರೆ ಕನಕಪುರ ಭಾಗಕ್ಕೆ ಹೋಗ್ತೀವಿ, ಕನಕಪುರ ಭಾಗದಲ್ಲಿ ನೀವು 1 ಇಂಚು ಭೂಮಿ ಕೊಡಬೇಡಿ, ನಿಮ್ಮ ಕೆರೆಕಟ್ಟೆ ತುಂಬಿಸಿ ನಿಮಗೆ ನೀರಾವರಿ ಮಾಡಿಕೊಡ್ತೀನಿ, ನೀವು ಭೂಮಿ ಕಳ್ಕೊಂಡ್ರೆ ಬೀದಿಗೆ ಬರ್ತೀರಿ, ಗರೆ ಕೆಲಸಕ್ಕೆ ಹೋಗ್ಬೇಡಿ, ಕಡಲೆಕಾಯಿ ಬೀಜ ಮರಕ್ಕೆ ಹೋಗ್ಬೇಡಿ ಅಂತ. ಇವತ್ತು ನಾವು ಬೈರ್ಮಂಗ್ಲ ಭಾಗದವ್ರು ಏನು ರೈತರಲ್ಲ, ಏನು ಗುಲಾಮ್ರಾ, ಏನು ಓಟ್ ಹಾಕೋಕೆ ಮಾತ್ರ ಸೀಮಿತನಾ? ಇವೆಲ್ಲ ಒಂದು ಇಬ್ಬಗೆ ನೀತಿನ ಅನುಸರಿಸೋದು ಸರಿಯಲ್ಲ ಮುಖ್ಯಮಂತ್ರಿಗಳೇ. ಇವತ್ತು ನೀವು ರಾಜ್ಯಕ್ಕೆ ಮುಖ್ಯಮಂತ್ರಿ, ಕನಕಪುರ ಭಾಗಕ್ಕೆ ಮಾತ್ರ ಮುಖ್ಯಮಂತ್ರಿ ಅಲ್ಲ. ಇವತ್ತೇನಿದೆ ನಮ್ಮದು 80,600 ಎಕರೆ 95% ನೀರಾವರಿ ಅಂತ ಕೂಡಿದೆ, ಬಹುವಾರ್ಷಿಕ ಬೆಳೆಯನ್ನು ಬೆಳೀತಕ್ಕಂದ್ಕೊಂಡು ಒಂದು ಸ್ವಾವಲಂಬಿ ಬದುಕನ್ನು ಕಟ್ಕೊಂಡಿದ್ದಾರೆ ರೈತರು. ಇವತ್ತು ಹೈನುಗಾರಿಕೆಯಲ್ಲಿ ಇವತ್ತು ನಾವು ಮಾಧ್ಯಮಗಳಲ್ಲಿ ಕೂಡ ಹೇಳಿದ್ದೀವಿ, ನಮ್ಮ ಹತ್ರ ಅಂಕಿಅಂಶ ಇದೆ, ಎಲ್ಲರೂ ಇಲಾಖೆಗಳಿಂದ ದಾಖಲಾತಿ ತಗೊಂಡು ಇಟ್ಕೊಂಡಿದ್ದೀವಿ. ನಾವು ಇವತ್ತು ಹೈನುಗಾರಿಕೆಯಿಂದ ಈ KMFಗೆ 6 ಲಕ್ಷ ಲೀಟರ್ನ ಹಾಲನ್ನು ಸರಬರಾಜು ಮಾಡ್ತಾ ಇದ್ದೀವಿ. ಇವತ್ತು ರೇಷ್ಮೆಯಲ್ಲಿ 1 ವರ್ಷಕ್ಕೆ 32 ಕೋಟಿಯಿಂದ 35 ಕೋಟಿ ಆದಾಯವನ್ನು ರೈತ ಇವತ್ತು ಗಳಿಸ್ತಾ ಇದ್ದಾನೆ. ಇದೆಲ್ಲ ಕಂಪ್ಯೂಟರ್ ಬೆಳಕಾಗುತ್ತಾ? ಈ ಪರಿಸರ ಎಲ್ಲ ನಾಶ ಮಾಡಿ ಏನು ಇವತ್ತು 8ರಿಂದ 10 ಲಕ್ಷ ಮರಗಿಡಗಳಿದೆ, ಇವತ್ತೆಲ್ಲ ಪರಿಸರ ನಾಶ ಮಾಡಿ ಪಕ್ಷಿಗಳ ಸಂಕುಲ ನಾಶ ಆಗ್ತದೆ, ಪ್ರಾಣಿ ಸಂಕುಲ ನಾಶ ಆಗ್ತದೆ. ಇವತ್ತು ಮೇಕೆ ಕುರಿ ಕೋಳಿ ಇವೆಲ್ಲ ಎಲ್ಲಿ ಹೊಡಿತೀರಾ ನೀವು? ಇವೆಲ್ಲ ಇದಕ್ಕೆ ಬದುಕನ್ನ ಕಟ್ಕೊಡಿ ಫಸ್ಟು, ಆಮೇಲೆ ಅಪೋಸಿಷನ್ ಮಾಡಿ. ಇವತ್ತು ದನ ಕರುಗಳಿದೆಯಲ್ಲ ಅದನ್ನ ಎಲ್ಲಿ ಬಿಡ್ತೀರಿ? ಅದನ್ನ ಅವಕ್ಕೆ ಎಲ್ಲಿಂದ ಮೇವು ತಂದು ಹಾಕ್ತೀರಾ? ಅದನ್ನ ಸರಿಪಡಿಸ್ಬಿಟ್ಟು ಆಮೇಲೆ ಭೂಸ್ವಾಧೀನ ಮಾಡ್ಕೊಳ್ಳಿ ಅಂತಕ್ಕಂಥ ನನ್ನ ಒತ್ತಾಯ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.